ಸ್ನೇಹಿತರೆ ನೋಡಿ, ಈ ದಿನ ಅಜ್ಜಂಪುರ ತಾಲೂಕಿನ ಹೆಬ್ಬೂರಿನಲ್ಲಿ ವ್ಯವಸಾಯದ ರಾಸುಗಳ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯನ್ನ ಆಯೋಜನೆ ಮಾಡಿದ್ದಾರೆ. ಸ್ನೇಹಿತರೆ, ಇಲ್ಲಿನ ಗ್ರಾಮಕ್ಕೂ ಕೂಡ ಹೆಸರಾಂತ ರಾಸುಗಳು ಆಗಮಿಸ್ತಾ ಇದ್ದಾವೆ. ನೋಡಿ, ಇದೇ ತರ ಪ್ರತಿಯೊಂದು ಊರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ರೇಸ್ ಮಾಡ್ತಾರೆ. ಸ್ನೇಹಿತರೆ, ಯಾಕೆ ಗೊತ್ತಾ? ಕಾರಣ ಇಷ್ಟೇ ನೋಡಿ, ಬೆಳೆಗಳು ಕೊಯ್ಲಿಗೆ ಬಂದಿದ್ದಾವೆ. ಎಲ್ಲ ಬೆಳೆಗಳನ್ನು ಕಟಾವು ಮಾಡಿ ರೈತರ ತಮ್ಮ ಮನೆಯಲ್ಲಿರುವ ಎತ್ತುಗಳಿಗೆ ಕೆಲಸ ಕಾರ್ಯಗಳನ್ನು ಕಮ್ಮಿ ಮಾಡಿ ಅವುಗಳಿಗೂ ಸ್ವಲ್ಪ ಮನೋರಂಜನೆ ಬೇಕು, ನಮಗೂ ಮನೋರಂಜನೆ ಬೇಕು ಅಂತ ರೈತರು ತಮ್ಮ ಮನೋರಂಜನೆಗೋಸ್ಕರ ಈ ವ್ಯವಸಾಯದ ರಾಸುಗಳ ಒಂದು ಸ್ಪರ್ಧೆಯನ್ನ ಆಯೋಜನೆ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದು ಹೊಲದಲ್ಲೂ ಕೂಡ ಬೆಳೆಯನ್ನ ಕಟಾವು ಮಾಡಿದ್ದಾರೆ. ಎಲ್ಲ ಹೊಲನು ಖಾಲಿ ಇದಾವೆ. ಹಾಗಾಗಿ ರೈತರ ಒಂದು ಕ್ರೀಡೆ ಇತ್ತೀಚಿನ ದಿನಗಳಿಂದ ಮತ್ತೆ ಆರಂಭವಾಗುತ್ತೆ. ಸ್ನೇಹಿತರೆ, ಮಳೆಗಾಲದವರೆಗೂ ಬನ್ನಿ, ಈ ಗ್ರಾಮಕ್ಕೆ ಅನೇಕ ರಾಸುಗಳು ಬಂದಿದ್ದಾವೆ. ಬಂದಂತ ರಾಸುಗಳನ್ನ ಪರಿಚಯ ಮಾಡ್ಕೊಡ್ತೀನಿ. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಬಗ್ಗಲಿನ? ಹ್ಞೂ ಸರ್. ಹೌದಾ ಸರ್, ಇವೆರಡು ರಾಸು ನಿಮ್ಮೂರಿಂದನಾ? ಹ್ಞೂ ಸರ್, ನಮ್ಮೂರು. ಸರ್, ರಾಸುಗಳ ಹೆಸರು? ಹೆಸರೇನು ಮಾಡಿಲ್ಲ ಸರ್, ಮನೆವು ಈಗ ಪಿಚ್ಚಲ್ಲಿ ಏನೋ ಚೆನ್ನಾಗಿ ಆಡಿದ್ವು ಅಂದ್ರೆ ಏನಾದ್ರು ಹೆಸರು ಕಟ್ಬೇಕು ಅಂತ. ಓಕೆ ಓಕೆ. ನೋಡಿ ಸ್ನೇಹಿತರೆ, ಇನ್ನು ಇವುಗಳಿಗೆ ಹೆಸರೇ ಇಟ್ಟಿಲ್ಲ, ಹೊಸ ರಾಸುಗಳು. ಇವು ಪಿಚ್ಚಲ್ಲಿ ಚೆನ್ನಾಗಿ ಆಟ ಆಡಿದ್ರೆ ಇವುಗಳಿಗೆ ಇಲ್ಲಿಂದ ಒಂದು ಹೆಸರನ್ನ ಇಡುವಂತ ಪ್ರಯತ್ನ ಮಾಡ್ತೀವಿ. ಯಾವ ರೀತಿ ಹಾವಭಾವ ಯಾವ ತರ ಇರುತ್ತೆ ರೇಸಲ್ಲಿ ಅದು ನೋಡ್ಕೊಂಡು ಹೆಸರಿಕ್ತೀವಿ ಅಂತ ಹೇಳ್ತಿದ್ರಲ್ವಾ? ಹೌದು ಸರ್. ಓಕೆ ಸರ್, ಇದೇ ಫಸ್ಟ್ ಪಿಚ್ಚು? ಇದೇ ಫಸ್ಟ್ ಪಿಚ್ ಸರ್. ಜಾತ್ರೆಗೆ ಅಂತ ತಂದಿದ್ವಿ, ಒಂದೆರಡು ಜಾತ್ರೆಗೆ ಅಂತ. ಇದೇ ಫಸ್ಟ್ ಪಿಚ್ಚಿಗೆ ಹಾಕಿದ್ವಿ. ಇದ್ರ ಏನೋ ಚೆನ್ನಾಗಿ ಹೋದ್ವು ಅಂದ್ರೆ ಮುಂದೆ ಆಗ್ತೀವಿ. ನೋಡಿ ಸ್ನೇಹಿತರೆ, ನಮ್ಮ ಭಾಗದಲ್ಲಿ ಅಂತರಗಟ್ಟೆ ಜಾತ್ರೆ ಅದ್ದೂರಿಯಾಗಿ ನೆರವೇರುತ್ತೆ. ಅದರ ಅನೇಕ ವಿಡಿಯೋಗಳನ್ನ ತೋರಿಸ್ತಾನೆ ಇದ್ದೀನಿ. ಆ ಜಾತ್ರೆಗೆ ಅಂತ ತಗೊಂಬಂದಿರೋ ರಾಸುಗಳು ಸ್ನೇಹಿತರೆ ಇವುಗಳನ್ನ ನಮ್ಮ ಜೋಡಿ ಎತ್ತಿನ ಗಾಡಿ ರೇಸಲ್ಲಿ ಭಾಗವಹಿಸಕ್ಕೆ ತಗೊಂಬಂದಿದ್ದಾರೆ. ಪ್ರತಿಯೊಬ್ಬರು ಕೂಡ ಈ ಕಡೆ ಜನಗಳು ಮುಂಚೆ ಸರ್ ಜಾತ್ರೆಗೆ ಅಂತಾನೆ ತಾನೇ ತಗೊಳ್ತಾ ಇದ್ದು. ಜಾತ್ರೆಗೆ ಅಂತಾನೆ ನಮ್ಮ ತಾತವ್ರು ಇದ್ದಾರೆ, ನಮ್ಮ ಮಾವರು ಚೌಡಪ್ಪ ಮತ್ತೆ ತಮ್ಮಯ್ಯಪ್ಪ ಅಂತೇಳಿ, ಅವರಿಂದ ನಾವು ಬೆಳೆದಿರೋದು. ಅವರು ಎತ್ತು ಕಟ್ಟಿ ನಮಗೆ ಎತ್ತು ಯಾವ ತರ ಗಾಡಿ ಓಡಬೇಕು, ಯಾವ ತರ ಹೊಡಿಬೇಕು ಅಂತೇಳಿ ಈ ತರ ಮಾಡಿಸಿ ಇಲ್ಲಿಗೆ ಈ ಲೆವೆಲಿಗೆ ಬಂದು ನಿಂತಿದ್ದೀವಿ. ನಮಗೇನು ರೇಸಿಂದ ಏನಿಲ್ಲ, ಅವ್ರ ಆಸೆಯಿಂದ ನಮ್ಮ ಆಸೆಯಿಂದ ನಾವು ರೇಸಿಗೆ ಹಾಕೊಂಡ್ಬಂದು ಗಾಡಿ ಓಡ್ತೇವೆ. ಅಂತರಗಟ್ಟೆ ಜಾತ್ರೆ ಹೋದ್ವಲ್ಲ, ಎತ್ತು ಹೆಂಗೋ ಅದು ನಿಮ್ಮೂರಿಂದ ನಾವು ಸುಸ್ತಾಗದಂಗೆ ಹೋದ್ವಾ? ನಮ್ಮೂರಿಂದ ನಾವು ಯಾವಾಗ್ಲೂ ಪೈಪೋಟೆತ್ತೆ ಸರ್ ಕಟ್ಟೋದು. ಇವತ್ತಿಗೂ ಸುಸ್ತಾಗೋದು ಪಸ್ತಾಗೋದು ಏನಿಲ್ಲ, ಚೆನ್ನಾಗೇ ಹೋಗ್ತವೆ. ಎಲ್ಲರಿಗಿನ್ನ ಮುಂದೆ ಹೋಗ್ತೀವಿ, ಚೆನ್ನಾಗೇ ಬರ್ತೀವಿ. ಹೌದಾ ಸರ್, ಇವೆರಡು ಒಂದೇ ಮನೆ ರಾಸು? ಹ್ಞೂ ಸರ್, ಒಂದೇ ಮನೆವು ಒಂದೇ ಸರ್. ಇವತ್ತು ಇವೆರಡು ಜೋಡಿ ಮಾಡಿದ್ರೆ? ಎರಡು ಜೋಡಿ ಸರ್, ಮತ್ತೆ ಬೇರೆ ಏನು ಜೋಡಿ ಸರ್. ಏನ್ ಅನ್ಸುತ್ತೆ ಪಿಚ್ ಎಲ್ಲ ನೋಡಿದ್ರೆ? ಚೆನ್ನಾಗಿದೆ? ನೋಡಿದ್ರೆ ಚೆನ್ನಾಗಿದೆ. ನೋಡು, ನಮ್ಮ ಎತ್ಗಳು ಏನಾರು ಅದ್ರದಂಗೆ ಚೆನ್ನಾಗಿ ಹೋದ್ವು ಅಂದ್ರೆ ಗ್ಯಾರಂಟಿ ಪೈಪ್ ಕೊಟ್ಟೆ ಕೊಡ್ತೀವಿ. ಓಕೆ. ನೋಡಿ ಸ್ನೇಹಿತರೆ, ಹೊಸ ರಾಸುಗಳು ಹೆಸರಿಟ್ಟಿಲ್ಲ, ಇವ ಒಂದು ಹೋಗಣಿಕೆ ನೋಡಿ ಹೆಸರಿಕ್ಬೇಕು ಅಂತ ಕಾಯ್ತಿದ್ದಾರೆ. ನೋಡೋಣ ಹೆಬ್ಬೂರು ರೇಸಲ್ಲಿ ಇವುಗಳು ಏನಂತ ಹೆಸರಿಕ್ತಾರೆ ಅಂತೇಳಿ ಕಾದ್ ನೋಡ್ಬೇಕಾಗಿದೆ ಸ್ನೇಹಿತರೆ. ಎರಡು ಎತ್ತುಗಳು ತುಂಬಾ ಅತ್ಯುತ್ತಮವಾಗಿದೆ. ಅಂತರಗಟ್ಟೆ ತಾಯಿ ದುರ್ಗಾಂಬೆ ದರ್ಶನವನ್ನ ಮಾಡ್ಕೊಂಡ್ ಬಂದಿದ್ದಾವೆ. ತಾಯಿಯ ಆಶೀರ್ವಾದ ಯಾವತ್ತು ದನಕರಗಳ ಮೇಲೆ ಸದಾ ಇದ್ದೇ ಇರುತ್ತೆ ಇವುಗಳ ಮೇಲೆ. ನಮ್ಮಲ್ಲಿ ಒಂದ್ ಮನಿಗ್ ಒಂದ್ ಜೊತೆ ಎತ್ತಾರತ್ತು ಕಟ್ಟಿದೀವಿ ನಾವು. ಜಾತ್ರೆ ಅಂತಲ್ಲ, ಏನಿ ಒಂದ್ ಬ್ಯಾಶೋಗಾಗ್ಲಿ ಏನಕ್ಕೆ ಆಗ್ಲಿ ಟ್ಯಾಕ್ರಿಗಿನ್ನ ಜಾಸ್ತಿ ಎತ್ಗಳನ್ನೇ ಜಾಸ್ತಿ ಬಳಸೋದು. ಮನಿಗೊಂದ್ ಜೊತೆ ಪಕ್ಕ ಇದೇ ಇದಾವೆ. ಓಕೆ. ನೋಡಿ ಸ್ನೇಹಿತರೆ, ದನಕರಗಳಿಂದ ಕೆಲಸ ಮಾಡಿಸ್ಕೊಳೋದು ಕಮ್ಮಿ ಆದ್ರೂ ಕೂಡ ಮನೆಗೊಂದ್ ಜೊತೆ ನಾವು ಕಟ್ಟಿದೀವಿ ಅಂತ ಹೇಳ್ತಿದ್ದಾರೆ. ಓಕೆ ಸರ್, ಇದೇ ತರ ಕಟ್ತಾನೆ ಇರಿ. ದನಕರಗಳ ಒಂದು ಸಂರಕ್ಷಣೆ ನಿಮ್ಮಂತ ರೈತರಿಂದ ಸದಾ ಯಾವಾಗ್ಲೂ ಆಗ್ತಾ ಇರ್ಲಿ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಓಕೆ ಸರ್, ನಿಮ್ಮ ಎತ್ತುಗಳಿಗೆ ಒಳ್ಳೇದಾಗ್ಲಿ. ಧನ್ಯವಾದಗಳು. ಥ್ಯಾಂಕ್ ಯು ಚೇತನ್ ಅವ್ರಿಗೆ. ಚೇತನ್ ಅವ್ರಿಗೆ ಒಳ್ಳೇದಾಗ್ಲಿ. ಜೈ ಭೂ ಚೇತನ್. ವೀರಭದ್ರೇಶ್ವರ ಸ್ವಾಮಿ ಹೆಸರು ಜೋಡಿ ಎತ್ತಿನ ಗಾಡಿಯ ರೇಸ್ ಸ್ಪರ್ಧೆಯನ್ನು ನಾವು ಇವತ್ತು ಸಂಘಟನೆಯಾಗಲಿ ಹೆಬ್ಬೂರು ಗ್ರಾಮಸ್ಥರಾಗಲಿ ಜವಾಬ್ದಾರರನ್ನ ಅಣ್ಣ ಗಾಡಿ ಹೊರಗ
ಅದು ಜಿಂಕೆ ಅಂತ ನಡೀತೈತೆ. ನಿಧಾನ ತಡೆಯೋಣ ನಿಧಾನಕ್ಕೆ ಹೋಗೋಣ ಓಡ್ಬೇಡಿ ಇರೋಣ. ಹಾ ಹಂಗೆ ಹೋಗ್ರಿ ಸಾಕು. ಅದ್ಯಾವ್ದು ಇನ್ನೊಂದು ಹನುಮ 11:26 ಸರಿ ಬರಪ್ಪ.